ನಮಸ್ಕಾರ. ಮೈಸೂರಿಂದ ನಾನು ಸುಪ್ರೀತ್. ಇನ್ನೊಂದು ಆ, ಒಂದು ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸೇಲ್ಗಿರುವಂತಹ ಸೈಟ್ಗಳನ್ನು ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನಿವತ್ತಿರೋದು ಮೈಸೂರು ಜೆ ಪಿ ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ 2 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಒಂದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು ಒಳಗೆ ನಾನು ನಿಂತಿದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋದು ಒಂದು ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ, ಬಹಳಷ್ಟು ಜನ ನನ್ನ ಕೇಳ್ತೀರಿ ಫೋನಲ್ಲಿ. ನಾನು ಪ್ರಾಸ್ಪೆಕ್ಟಿವ್ ಸೈಟ್ ಬಯರ್ಸ್ ಅಥವಾ ಮನೆ ತಗೋಬೇಕು ಅಂತ ಇರೋ ಹತ್ರ ಮಾತಾಡಿದಾಗ ಒಂದೇ ಪ್ರಶ್ನೆ ಅವ್ರದ್ದು, ನನಗೆ ಇಮ್ಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಳ್ಳಿಕ್ಕೆ ಯೋಗ್ಯವಾಗಿರೋಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಒಂದು ಲೊಕೇಶನ್ನಲ್ಲಿ ಒಂದು ಒಳ್ಳೆಯ ಸೈಟ್ ಬೇಕು, ನಮಗೆ 30-40 ಸಾಕು ಅಂಥವ್ರೆ ಈ ವಿಡಿಯೋ ಇದು. ನಾನು ಇವತ್ತಿರೋದು ಮೈಸೂರು ಜೆ ಪಿ ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇದ್ದೀನಿ. ಅಂದರೆ ನೀವು ಮೈಸೂರು ಜೆ ಪಿ ನಗರ ಆದ ನಂತರ ರಿಂಗ್ ರೋಡ್ ಇದೆ, ವಿಚ್ ವಿಲ್ ಕನೆಕ್ಟು APMC ಯಾರ್ಡ್ ಅಥವಾ ನಂಜನಗೂಡು ರೋಡ್ ಅಥವಾ ಏರ್ಪೋರ್ಟ್ಗೆ ಹೋಗಲಿಕ್ಕೆ ಇರುವಂತಹ ಪಕ್ಕದಲ್ಲೇ ಜೆ ಪಿ ನಗರ ಪಕ್ಕದಲ್ಲೇ. ಇಲ್ಲಿಂದ ಎಕ್ಸಾಕ್ಟ್ಲಿ ಹೇಳಬೇಕು ಅಂದರೆ ನಾನು ಪೊಲೀಸ್ ಬೂತು ಅಥವಾ ಜೆ ಪಿ ನಗರ ಗೊಬ್ಬಳಿ ಮರ, ಏನು ನಾವು ಜೆ ಪಿ ನಗರ ಪೊಲೀಸ್ ಸ್ಟೇಷನ್ ಏನಿದೆ ಆ ಲ್ಯಾಂಡ್ ಮಾರ್ಕ್ ನಾನು ಹೇಳ್ತಾ ಇರೋದು ಇಲ್ಲಿಗೆ, ಆ ಪರ್ಟಿಕ್ಯುಲರ್ ಲೊಕೇಶನ್ಗೆ. ಈ ಲೊಕೇಶನಿಂದ ಎಕ್ಸಾಕ್ಟ್ಲಿ 3 ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಸಿಟಿ ಸೆಂಟ್ರಿಂದ. ಈ ಲೊಕೇಶನ್ ಹಾರ್ಡ್ಲಿ ಅಬೌಟ್ 7 ಕಿಲೋಮೀಟರ್ಸು. ನಾನು ಇವಾಗ ಒಮ್ಮೆ ನಿಮಗೆ ಎಂಟೈರ್ ಏರಿಯಾನ ತೋರಿಸ್ತೀನಿ, ನೋಡ್ಬೋದು. ಏನು 2 ಎಕರೆ ಇದೆ ಇದು ಲೇಔಟ್ ಮಾಡಿದರೆ, ಸುತ್ತಮುತ್ತ ನೋಡ್ಬೋದು ನೀವು, ಎಲ್ಲ ಮನೆಗಳಿದೆ. ಫುಲ್ ಎಲ್ಲೂ ಮನೆ ಇಲ್ಲ ಅಂತ ಇಲ್ಲ, ಇಟ್ ಇಸ್ ಕವರ್ಡ್ ಬೈ ಹೌಸಸ್. ಎಲ್ಲ ಕಡೆ ಜನ ಎಲ್ಲ ವಾಸ ಇರುವಂಥದ್ದು. ಈಗಾಗಲೇ ಇನ್ನೊಂದು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಈಗಾಗಲೇ. ಸೊ ಬಹಳ ಬೇಗದಲ್ಲೇ ಅಲ್ಲಿ ಜನ ಬಂದು ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಸೈಟ್ಗಳಿದ್ದಾನೆ 2 ಎಕರೆಯಲ್ಲಿ ಹೇಳಿದೆ, ಸರಿಸುಮಾರು ನಿಮಗೊಂದು 25-30 ಸೈಟ್ಗಳಿದೆ. 30-40 ಮೆಷರ್ಮೆಂಟಲ್ಲಿ ಸೈಟ್ಗಳು ಸಿಗುತ್ತೆ. ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬರೋಣ. ಏನೇನಿದೆ ನೋಡಿ, ನೀವು ವಾಟ್ ಯು ಸಿ ಇಸ್ ವಾಟ್ ಯು ಬಿಲೀವ್ ಅನ್ನೋದರ ವಿಚಾರವನ್ನು ನಾನು ಬಹಳಷ್ಟು ನಂಬ್ತೀನಿ. ಟಾರ್ ರೋಡ್ ಆಗಿದೆ, ಸೈಟ್ ಮಾರ್ಕಿಂಗ್ಗಳು ನೋಡಿ ತೋರಿಸ್ತೀನಿ. ಸೈಟ್ಗೆ ನಂಬರಿಂಗ್ಗಳು ಹಾಕಿದ್ದಾರೆ. ಒಂದು ಸೈಟ್ಗೂ ಇನ್ನೊಂದು ಸೈಟ್ಗೂ ಇದು ಮಧ್ಯದಲ್ಲಿ ವಾಟರ್ ಕನೆಕ್ಷನ್, ವೇಸ್ಟ್ ವಾಟರ್ ಲೈನು ಮತ್ತು ವಾಟರ್ ಕನೆಕ್ಷನ್, ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಮನೆಯಿಂದ ಹೊರ ಹೋಗುವ ನೀರು ವೇಸ್ಟ್ ವಾಟರ್ ಇದೆ, ಅದರ ವ್ಯವಸ್ಥೆ ಮಾಡಿದ್ದಾರೆ. ನೀವಲ್ಲಿ ಏನು ಇವಾಗ ಇದನ್ನು ನೋಡ್ತಾ ಇದ್ದೀರಾ, ಮನೆ ಕಟ್ತಾ ಇದ್ದಾರೆ, ಅದರ ಹಿಂಭಾಗದಲ್ಲಿ ಪಾರ್ಕ್ ಇದೆ, ಅದರ ಪಕ್ಕದಲ್ಲಿ ಕಾಮನ್ ಅಮ್ಯುನಿಟೀಸ್ಗೆ ಜಾಗ ಬಿಟ್ಟಿದ್ದಾರೆ. ವಿದ್ಯುತ್ ಕಂಬಗಳು ಅಂದರೆ ಲೈಟ್, ಸ್ಟ್ರೀಟ್ ಲೈಟ್ಗೆ ಪೋಲ್ಗಳನ್ನ ಹಾಕಿದ್ದಾರೆ. ವಿದ್ಯುತ್ ತಂತಿಗಳನ್ನ ರೆಡಿ ಮಾಡಿದ್ದಾರೆ. ಅದಕ್ಕೆ ವಿದ್ಯುತ್ ತಂತಿಗಳಿಗೆ ವಿದ್ಯುತ್ ದೀಪಾಲಂಕಾರಗಳು ಆಗಿದೆ. ಅಂತ ಸ್ಟ್ರೀಟ್ ಲೈಟ್ಗಳು ಸಹ ಇರುವಂತಹ ವ್ಯವಸ್ಥೆ ಇರುವಂತಹ ಈ ಲೊಕೇಶನ್ನಲ್ಲಿ ನಿಮಗೆ ಸುತ್ತಮುತ್ತ ಎಲ್ಲ ಮನೆ ಇದೆ. ರಿಂಗ್ ರೋಡ್ಗೆ ಯಾಕೆ ನನ್ನ ಪರ್ಸ್ನಲ್ ಫೇವ್ರೇಟ್ ಇದು ಅಂತಂದರೆ, ಈ ಪರ್ಟಿಕ್ಯುಲರ್ ಏರಿಯಾ ಏನು ಜೆ ಪಿ ನಗರ ರಿಂಗ್ ರೋಡಲ್ಲಿ ಇವಾಗ ನಾನು ಲೇಔಟ್ ಇದೆ ಇದಿದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಸೈಟ್ಗಳು ಇಷ್ಟು ಚೆನ್ನಾಗಿರುವಂತಹ ರೋಡ್ಗಳಿರುವಂತಹ ಏರಿಯಾದಲ್ಲಿ ನಿಮಗೆ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ಆಲ್ ಫಿಲ್ ಆಗಿರುವಂಥ ಸೈಟ್ಗಳು ಸಿಗೋದು ಬಹಳ ರೇರ್. ಅದರಲ್ಲೂ ನಿಮಗೆ 30-40 ಸಿಗೋದು ಬಹಳಷ್ಟು. ಇಲ್ಲಿ ದೊಡ್ಡ ಸೈಟ್ಗಳಿದೆ, 50, 60, 40, 80 ಆ ಥರ ದೊಡ್ಡ ಸೈಟ್ಗಳು ಸಿಗುತ್ತೆ. 30-40 ಮೆಷರ್ಮೆಂಟಲ್ಲಿ ಸೈಟ್ಗಳು ಬಹಳಷ್ಟು ಕಮ್ಮಿ ಈ ಏರಿಯಾದಲ್ಲಿ. ಮತ್ತು ಕನೆಕ್ಟಿವಿಟಿ ಯಾಕೆ ಪರ್ಸ್ನಲ್ ಫೇವ್ರೇಟ್ ಅಂದರೆ, ಕನೆಕ್ಟಿವಿಟಿ ಏನಕ್ಕೆ ಅಂದರೆ, ರಿಂಗ್ ರೋಡ್ಗೆ ಇಲ್ಲಿಂದ ನಾನು ಏನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಏನು ಸೈಟು ಲೇಔಟು ಜೆ ಪಿ ನಗರ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹಾರ್ಡ್ಲಿ ಅಬೌಟ್ 2 ಮಿನಿಟ್ಸ್, ಅರ್ಧ ಕಿಲೋಮೀಟ್ರು ಇಲ್ಲ ರಿಂಗ್ ರೋಡ್ಗೆ. ನೀವು ಜೆ ಪಿ ನಗರದಲ್ಲಿ ನಾನು ವಾಸ ಇರಬೇಕು, ಜೆ ಪಿ ನಲ್ಲಿ ಸೈಟ್ ತೊಗೋಬೇಕು, ಭಾಳ ಎಕ್ಸ್ಪೆನ್ಸಿವ್ ಆಗಿದೆ ಸುಪ್ರೀತ್, ಇವತ್ತಿನ ಸಲ ಜೆ ಪಿ ನಗರ ₹1,00,00,000 ಆಗ್ಬಿಟ್ಟಿದೆ 30-40 ಸೈಟ್ಗೆ ಅನ್ನೋರಿಗೆ. ನೋಡಿ ಇಲ್ಲಿದೆ ಜೆ ಪಿ ನಗರದ. ನೀವು ಯಾವುದೇ ಪಾರ್ಟ್ ಆಫ್ ಜೆ ಪಿ ನಗರ್ಗೆ ಈ ಲೊಕೇಶನಿಂದ ಹೋಗಬೇಕು ಅಂತಂದರೆ ನಿಮಗೆ ಇಟ್ ವಿಲ್ ಟೇಕ್ ಅಬೌಟ್ 3 to 5 ಮಿನಿಟ್ಸ್, 3-5 ನಿಮಿಷ ನೀವು ಎನಿ ಪಾರ್ಟ್ ಆಫ್ ಜೆ ಪಿ ನಗರ್ ನೀವು ರೀಚ್ ಆಗ್ಬೋದು. ಒಂದು ಭಾಗದಲ್ಲಿ ಶ್ರೀರಾಮ್ಪುರ ರಿಂಗ್ ರೋಡ್ ಜಂಕ್ಷನ್ ಇದೆ, ರಿಂಗ್ ರೋಡಲ್ಲಿ ಹೋದರೆ ಒಂದು 5 ನಿಮಿಷ ಆಗುತ್ತೆ. ನಂಜನಗೂಡು ರೋಡ್ ಕಡೆಗೆ ಹೋಗ್ತೀರಾ ಅಥವಾ APMC ಯಾರ್ಡ್ ಕಡೆಗೆ ಹೋಗ್ತೀರಾ ಅಥವಾ ಚಾಮುಂಡಿ ಬೆಟ್ಟದ ಕಡೆಗೆ ಹೋಗ್ತೀರಾ, ಇಲ್ಲಿಂದ ಸರಿಸುಮಾರು ನಿಮಗೆ 5 to 10 ಮಿನಿಟ್ಸ್ ಟ್ರಾವೆಲ್ ಅದು ಸಿಕ್ಬಿಡುತ್ತೆ. ಮೈಸೂರು ಸಿಟಿ ಸೆಂಟ್ರಿಂದ ನಾನು ಹೇಳ್ದಂಗೆ 8 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ನೋಡ್ಬೋದು, ಒಂದು ಝೂಮ್ ಮಾಡಿ ತೋರಿಸ್ತಾರೆ, ಬ್ಯೂಟಿಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್ ನೀವು ನೋಡ್ತಾ ಇರುವಂಥದ್ದು. ಬಹಳ ಚೆನ್ನಾಗಿದೆ ವ್ಯೂ ಇದು. ಸೊ ದಿಸ್ ಎ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು. ಇಲ್ಲಿ ಈಗಾಗಲೇ ಇದಕ್ಕೆಲ್ಲ ದಾಖಲಾತಿಗಳ ವಿಚಾರಕ್ಕೆ ಬರೋಣ. ಏನೇನು ದಾಖಲಾತಿ ಸಿಗುತ್ತೆ, ಮೂಡಾದಿಂದ ಖಾತಾ, ಮೂಡಾ ಕಂದಾಯ, ಮತ್ತು ಮೂಡಾದಿಂದ ಮನೆ ಕಟ್ಕೊಂಡಲ್ಲಿ ಮುಂಬರೋ ದಿವಸಗಳಲ್ಲಿ ನಾವು ಮನೆ ಕಟ್ತೀವಿ ನೋಡಿ, ಇವರು ಮನೆ ಕಟ್ತಾ ಇದ್ದಾರೆ, ಅವ್ರಿಗೆ ಮೂಡಾದಿಂದ ಪ್ಲ್ಯಾನ್ ಅಪ್ರೂವಲ್ ಸಹ ಸಿಕ್ಕಿರುತ್ತೆ ಮನೆ ಕಟ್ಕೊಳ್ಳಿಕ್ಕೆ. ಭಾಳಷ್ಟು ಜನ ನನ್ನ ವೀಡಿಯೋಗಳಲ್ಲಿ ಕೇಳುವಂತಹ ಏಕೈಕ ಪ್ರಶ್ನೆ ಏನು, ಒನ್ ಆಫ್ ದಿ ರೆಪ್ಯೂಟೆಡ್ ಕ್ವಶನ್ಸ್ ಆಲ್ವೇಸ್ ಕಮಿಂಗ್ ಅಪ್ ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ. ಸುಪ್ರೀತ್, ಕುಡಿಯೋ ನೀರಿನ ಬಗ್ಗೆ ಭಾಳಷ್ಟು ನಾನು ಕೇಳ್ಪಟ್ಟಿದ್ದೀನಿ, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಿ ಅಂತ. ನೋಡಿ, ನಾನು ಬೋರ್ವೆಲ್ ವಿಚಾರಕ್ಕೆ ಬಂದಾಗ
ಭಾಳಷ್ಟು ಜಾಗಗಳಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ, ಭಾಳಷ್ಟು ಜಾಗಗಳಲ್ಲಿ ರಿಸ್ಟ್ರಿಕ್ಷನ್ ಇರಲ್ಲ. ದಟ್ ನೀವು ನನ್ನನ್ನು 1 to 1 ಕೇಳಿದಾಗ ನಾನು ಅದ್ರ ಬಗ್ಗೆ ಹೇಳ್ಬೋದು. ಬಟ್ ಈ ಲೇಔಟ್ನಲ್ಲಿ ನೋಡಿ ತೋರಿಸ್ತೀನಿ ಇನ್ನೊಮ್ಮೆ. ಏನು ಈ ಬ್ಲ್ಯಾಕ್ ಕಲರ್ ವಯರ್ ಕಾಣ್ತಾ ಇದೆ ಈ ಕಲ್ಲಿನ ಪಕ್ಕ, ಅದೇ ಕುಡಿಯೋ ನೀರಿನ ವ್ಯವಸ್ಥೆ. ಬ್ಯೂಟಿಫುಲ್, ನಿಮಗೆ 4 ರಿಂದ 5 ಇಂಚ್ ನೀರಿದೆ ಆ ಬೋರ್ವೆಲ್ಲಲ್ಲಿ. ಎವ್ರಿ ಸೈಟ್ ಹ್ಯಾಸ್ ಇಂಡಿಪೆಂಡೆಂಟ್ ಕನೆಕ್ಷನ್ ಆಫ್ ವಾಟರ್. ಸೊ ನಿಮಗೆ ಇಲ್ಲಿಗೆ ಎವ್ರಿ ಡೇ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಲೇಔಟ್ ಇದ್ದು. ನೀರ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ಸರ್ಕಾರದ ನೀರಿನ ವ್ಯವಸ್ಥೆ ಏನಿದೆ, ಮುಂಬರುವ ಮನೆ ಫಿಲ್ ಆದ ತಕ್ಷಣ ಕಬಿನಿ ಅಥವಾ ಕಾವೇರಿ ವಾಟರ್ ಸಪ್ಲೈ ಕಾರ್ಪೊರೇಷನ್ ವಾಟರ್ ಸಪ್ಲೈ ಸರ್ಕಾರದಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುತ್ತೆ. ಲೋನ್ ವಿಚಾರಕ್ಕೆ ಬರೋಣ. ಸುಪ್ರೀತ್, ಈ ಸೈಟ್ ಮೇಲೆ ಲೋನ್ ಆಗುತ್ತಾ? HDFC, ICICI, ಆಕ್ಸಸ್ಸು, SBI ಎಲ್ಲ ಬ್ಯಾಂಕಿಂದ ಸರಿ ಖಂಡಿತವಾಗ್ಲೂ ಲೋನ್, ಸೈಟ್ ತೊಗೊಳ್ಳಿಕ್ಕೆ ಖಂಡಿತವಾಗ್ಲೂ ಲೋನ್ ಸಿಗುತ್ತೆ. ಒಂದು 30-40 ಸೈಟ್ನಲ್ಲಿ ಎಷ್ಟು ಚದರ ಮನೆ ಕಟ್ಬೋದು ಅನ್ನೋದು, ಒಂದು ಸಿಂಗಲ್ ಫ್ಲೋರ್ನ ಮನೆ ಕಟ್ಕೋಬೇಕು ಎಷ್ಟಾಗುತ್ತೆ ಮತ್ತು ಎಷ್ಟು ಚದರ ಕಟ್ಬೋದು ಅನ್ನೋದು ಭಾಳಷ್ಟು ಜನದ ಪ್ರಶ್ನೆ ಇರುತ್ತೆ. ನೋಡಿ, ಒಂದು 30-40 ಅಂದರೆ 3040 ಅನ್ನೋದು ನಾವು ಹೇಳಲಿಕ್ಕೆ ಮಾತ್ರ 30-40, ಇಟ್ ವಿಲ್ ಬಿ 1110 ಸ್ಕ್ವೇರ್ ಫೀಟ್ ಬರುತ್ತೆ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೋದಾಗ ನಾವು 30-40 ಅಂತಲೇ ಮಾತಾಡೋಣ. ಸೊ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. 30-40 ಸೈಟ್ನಲ್ಲಿ ನೀವು ಒಂದು ಸುಸರ್ಜಿತವಾಗಿರುವಂತಹ 2 ಬೆಡ್ರೂಮ್ ಮನೆ ಕಟ್ಕೋತೀರಾ ಅಂತಂದರೆ ಸರಿಸುಮಾರು ನಿಮಗೆ ಒಂದು 8 ರಿಂದ 9 ಚದರ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟು. ಸೆಟ್ ಬ್ಯಾಕ್ ಅಂದರೆ ಏನು ಅಂದರೆ ಮನೆ ಸುತ್ತ ಜಾಗ ಬಿಡಬೇಕಾಗುತ್ತೆ. ನೀವು ಬಿಡಬೇಕು, ನಿಮ್ಮ ಮನೆ ಪಕ್ಕದವರು ಬಿಡಬೇಕು, ಆ ಕಡೆಯವರು ಬಿಡಬೇಕು, ಈ ಕಡೆ ಎಲ್ಲರೂ ಬಿಡಬೇಕು, ಹಿಂದೆ ಮುಂದೆ ಎಲ್ಲರೂ ಬಿಡಬೇಕು. ಸೊ ಸರಿಸುಮಾರು ನಿಮಗೆ 8 ರಿಂದ 9 ಚದರ ಟೋಟಲ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅವಕಾಶ ಇರುತ್ತೆ. ಸುತ್ತಮುತ್ತ 2 ಅಡಿ ಗ್ಯಾಪ್ ಕೊಡಬೇಕಾಗುತ್ತೆ. ಯಾವುದಕ್ಕೆ? ಗಾಳಿ ಮತ್ತು ಬೆಳಕಿಗೆ ಗ್ಯಾಪ್ ಕೊಡಬೇಕಾಗಿ ಬರುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದಿ suggestions that I can give you for all the buyers who are trying to buy a property in Mysore. This is one of those locations. It's a very well developed area, and connectivity wise is one of the finest connectivity. So if you are planning to visit this property, see where it is, what it is, you want more information of this property like bank loan, property details, owner meeting, documentation, WhatsApp. I'm available in WhatsApp and the number given in the description below. You can contact me or WhatsApp me. I'll see you again with another property, another place of Mysore. Thanks for watching this video. Bye-bye.